ಎಲ್ಲರಿಗೂ ನಮಸ್ಕಾರಗಳು. ನನ್ನ ವಿಡಿಯೋ ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೇಕಾಗಿರೋದು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಟೊಮೊಟೊ, ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಬೆಂಡೆಕಾಯಿ, ಇದು ಹುಣಸೆಹಣ್ಣು ರಸ ಹಿಂಡ್ಕೊತೀನಿ. ಉರಿಯುವಾಗ ಉಪ್ಪು, ಖಾರದ ಪುಡಿ, ಬೇಳೆ ಸಾರು ಪುಡಿ ಒಂದು 3 ಚಮಚ ಹಾಕ್ತೀನಿ. ಅವಾಗ ಹಾಕುವಾಗ ತೋರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವಾಗ ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸೊಪ್ಪು ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಹುರಿತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಹುರಿದ್ಮೇಲೆ ಬೆಂಡೆಕಾಯಿ ಹಾಕ್ಬೇಕು. ನೀವು ಮನೇಲಿ ಒಂದು ಸರಿ ಮಾಡಿ ನೋಡಿ ತಿಂದು. ಇದಕ್ಕೆ ಚಪಾತಿ ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರ್ತದೆ ಬೆಂಡೆಕಾಯಿ ಗೊಜ್ಜಿಗೆ. ಪಲ್ಯ ಡೈಲಿ ಸ್ವಲ್ಪ. ಇವಾಗ ಟೊಮೊಟೊ ಹಾಕ್ತೀನಿ ನೋಡಿ. ಬೆಂಡೆಕಾಯಿ ಒಂದು ಸ್ವಲ್ಪ ಇದಾಗಲಿ, ಆಮೇಲೆ ಹುಣಸೆಹಣ್ಣು ರಸ ಹಿಂಡ್ಕೊಂತೀನಿ. ಹುಣಸೆಹಣ್ಣು ರಸ ಹಾಕಿದ್ರೆ ಲೋಪ್ಲಿ ಥರ ಬರೋಲ್ಲ. ಅದಕ್ಕೆ ಹುಣಸೆಹಣ್ಣು ರಸ ಹಾಕೊಂಡು ಹುರಿಬೇಕು ಚೆನ್ನಾಗಿ. ಅದೊಂದು ಸ್ವಲ್ಪ ಬೇಯಲಿ, ಮುಚ್ಚಿಡ್ತೀನಿ ನೋಡಿ. ನೋಡಿ ಈ ಥರ ಹುಣಸೆಹಣ್ಣು ಹಾಕ್ಬಿಟ್ಟು ಮುಚ್ಚಿದ್ರೆ ಎಲ್ಲ ನೀರು, ಅದು ಲೋಪ್ಲೆಲ್ಲ ಇರ್ಕತ್ತದೆ. ಆಮೇಲೆ ತೋರಿಸ್ತೀನಿ. ಇನ್ನೂ ಚೆನ್ನಾಗಿ ಈರಿಲ್ಲ, ಇನ್ನೂ ಲೋಪ್ಲೇನೇ ಐತೆ ನೋಡಿ. ನೋಡಿ ಕಮ್ಮಿ ಆಗಿದೆ. ಈಗ ಇನ್ನೂ ಒಂದು ಸ್ವಲ್ಪ ಹುರಿಬೇಕು. ನಾವು ಎಷ್ಟು ಹುರಿತೀವಿ ಅಷ್ಟು ಚೆನ್ನಾಗಿರ್ತದೆ ಬೆಂಡೆಕಾಯಿಗಳು. ಹಸಿ ಪಸಕ್ಲು ಹುರಿಬಿಟ್ರೆ ತಿನ್ನೋಕ್ಕಾಗಲ್ಲ ಸಾಂಬಾರು. ಇನ್ನೊಂದು ಸ್ವಲ್ಪ ಹಂಗೆ ಮುಚ್ಚಿ ಇಡಬೇಕು, ತಿರುಗ್ತಾನೆ ಇರಬೇಕು. ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಸ್ಪೂನ್ ದೊಡ್ಡದಿರೋದ್ರಿಂದ 2 ಚಮಚ ಹಾಕ್ತಾಯಿದ್ದೀನಿ. 2 3 ಹಾಕ್ತಾಯಿ. ಈ ಥರ ಹುರಿಬೇಕು. ಲೋಪ್ಲಿ ಇಲ್ಲ ಏನಿಲ್ಲ ನೋಡಿ ಹೆಂಗಿದೆ.
ನೀರು ಹಾಕಬೇಕು, ಬೇಯಬೇಕಲ್ಲ ಬೆಂಡೆಕಾಯಿ. ನನ್ನ ಬೆಂಡೆಕಾಯಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇಷ್ಟ ಆಗ್ತದೆ. ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ಬೇಯಲಿ ಇದು. ಒಂದು 10 ನಿಮಿಷ ಬೇಯಲಿ. ಮುಚ್ಚಿಡ್ತೀನಿ. ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಚಪಾತಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋಕ್ಕೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.